ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕೋಮು ಗಲಭೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತಲೆದಂಡುವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗುಪ್ತಚರ ವಿಭಾಗದ ಮುಖ್ಯಸ್ಥರನ್ನ ಬದಲಿಸಿದೆ ಸರ್ಕಾರ. ಈ ಮೂಲಕ ನಾಗಮಂಗಲದ ಗಲಭೆಗೆ ಮತ್ತೊಂದು ತಲೆದಂಡ. ಗುಪ್ತಚರ ವಿಭಾಗದ ಮುಖ್ಯಸ್ಥರನ್ನ ಸರ್ಕಾರ ಬದಲಿಸಿ ಆದೇಶವನ್ನ ಹೊರಡಿಸಿದೆ. ಹಾಲಿ ಮುಖ್ಯಸ್ಥ ಶರತ್ ಚಂದ್ರ ಅವರನ್ನ ಬದಲಿಸಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ನೇಮಕ ಮಾಡಲಾಗಿದೆ. ಪೊಲೀಸ್ ನೇಮಕಾತಿಯ ವಿಭಾಗಕ್ಕೆ ಶರತ್ ಚಂದ್ರ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ನಾಗಮಂಗಲದ ಘಟನೆಯ ಬೆನ್ನಲ್ಲೇ ಶರತ್ ಚಂದ್ರ ಅವರ ವರ್ಗಾವಣೆಯನ್ನ ಮಾಡಲಾಗಿದೆ. ಗುಪ್ತಚರ ವಿಭಾಗದ ಅತಿ ದೊಡ್ಡ ವೈಫಲ್ಯ ಇದು ಅಂತ ಹೇಳಲಾಗ್ತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಕಲ್ಲಿನ ಸಂಗ್ರಹ ಆಗಿತ್ತು, ತಲವಾರುಗಳನ್ನು ಜಳಪಿಸಲಾಗಿತ್ತು, ಪೆಟ್ರೋಲ್ ಬಾಂಬ್ಗಳ ಸಂಗ್ರಹ ಆಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಇಂಟೆಲಿಜೆನ್ಸ್ಗೆ ಗೊತ್ತಾಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿತ್ತು. ಜೊತೆಗೆ ಪೊಲೀಸರ ವೈಫಲ್ಯ ಕೂಡ ಎದ್ದು ಕಾಣಿಸ್ತಾ ಇತ್ತು. ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಅವರನ್ನ ಅಮಾನತು ಮಾಡಿ ಬೆಳಗ್ಗೆ ಅಷ್ಟೇ ಗೃಹ ಸಚಿವರು ಆದೇಶವನ್ನ ಹೊರಡಿಸಿದ್ರು. ಈ ಬೆನ್ನಲ್ಲೇ ಗುಪ್ತಚರ ವಿಭಾಗದ ಮುಖ್ಯಸ್ಥರನ್ನ ಈಗ ರಾಜ್ಯ ಸರ್ಕಾರ ಬದಲಿಸಿರುವಂತಹದ್ದು. ಹಾಲಿ ಮುಖ್ಯಸ್ಥ ಶರತ್ ಚಂದ್ರ ಅವರು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ರು. ನಾಗಮಂಗಲದ ಗಲಭೆಯ ಬಳಿಕ ಈಗ ಅವರನ್ನ ಬದಲಿಸಿ ಅವರ ಜಾಗಕ್ಕೆ ಹೇಮಂತ್ ನಿಂಬಾಳ್ಕರ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಮೂಲಕ ನಾಗಮಂಗಲದ ಗಲಭೆಗೆ ಸರ್ಕಾರ ಮತ್ತೊಂದು ತಲೆದಂಡವನ್ನು ಮಾಡಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇವತ್ತು ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಈ ನಾಗಮಂಗಲದ ಗಲಭೆ ಕಾರಣವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಹೇಳಿಕೆ, ಅದಾದ ಮೇಲೆ ಅದು ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪೊಲೀಸರ ವೈಫಲ್ಯ ಅಂತ ಹೇಳಿದ್ದು, ಇವೆಲ್ಲವೂ ಕೂಡ ಇವತ್ತಾದಂತಹ ಬೆಳವಣಿಗೆಗಳು. ಇದರ ಜೊತೆಗೆ ಬಿಜೆಪಿ ನಿಯೋಗ ಕೂಡ ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು. ಈ ಎಲ್ಲ ಬೆಳವಣಿಗೆಗಳ ನಂತರ ಈಗ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿರುವಂತಹದ್ದು. ಗುಪ್ತಚರ ವಿಭಾಗದ ಮುಖ್ಯಸ್ಥರನ್ನ ಬದಲಿಸಿ ನಾಗಮಂಗಲದ ಗಲಭೆಗೆ ಮತ್ತೊಂದು ತಲೆದಂಡವನ್ನ ಮಾಡಿದೆ. ಪೊಲೀಸ್ ನೇಮಕಾತಿಯ ವಿಭಾಗಕ್ಕೆ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಶರತ್ ಚಂದ್ರ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಶರತ್ ಚಂದ್ರ ಅವರಿದ್ದಂತಹ ಗುಪ್ತಚರ ಈ ವಿಭಾಗಕ್ಕೆ ಈಗ ಹೇಮಂತ್ ನಿಂಬಾಳ್ಕರ್ ಅವರನ್ನು ನೇಮಕ ಮಾಡುವ ಮೂಲಕ ಈ ಬೆಳವಣಿಗೆಯಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ನಾಗಮಂಗಲದ ಘಟನೆ, ಶರತ್ ಚಂದ್ರ ಅವರ ವರ್ಗಾವಣೆಯಾಗಿದೆ. ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ಈಗ ಹೇಮಂತ್ ನಿಂಬಾಳ್ಕರ್ ಅವರನ್ನು ನೇಮಕ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು ರವೀಶ್ ನಾಗಮಂಗಲದಲ್ಲಾದಂತಹ ಬೆಳವಣಿಗೆಗಳು. ಅದಾದಮೇಲೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು, ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟರು. ಇದೆಲ್ಲವೂ ಕೂಡ ಗುಪ್ತಚರ ಇಲಾಖೆಯ ಅತಿ ದೊಡ್ಡ ವೈಫಲ್ಯ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಾತನಾಡಿದರು. ಈ ಬೆನ್ನಲ್ಲೇ ಈಗ ಮತ್ತೊಂದು ತಲೆದಂಡ ಆಗಿರುವಂತಹದ್ದು. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಖಂಡಿತವಾಗಿ ಕೂಡ ಒಂದು ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕಾದ್ರೆ, ಜೊತೆಗೆ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸಬೇಕಾದ್ರೆ ಗುಪ್ತಚರ ಇಲಾಖೆಯ ಒಂದು ಕಾರ್ಯವೈಖರಿ ಅನ್ನೋದು ಸಾಕಷ್ಟು ಮಹತ್ವದ್ದಾಗಿರುತ್ತೆ ಒಂದು ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಗುಪ್ತಚರ ಇಲಾಖೆ ವೈಫಲ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು, ಮತ್ತು ವಿರೋಧ ಪಕ್ಷಗಳು ಕೂಡ ಒಂದು ರೀತಿಯಲ್ಲಿ ಅಟ್ಯಾಕ್ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದ್ರು. ಈಗ ಸರ್ಕಾರ ಆ ಒಂದು ತಲೆದಂಡ ಮಾಡೋದ್ರ ಮೂಲಕ ಆ ಒಂದು ಗುಪ್ತಚರ ಇಲಾಖೆಯ ಶರತ್ ಚಂದ್ರ ಅವರನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಆ ದಯಾನಂದ್ರವರು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ದರು. 2023 ಮೇನಲ್ಲಿ ದಯಾನಂದ್ರವ್ರನ್ನ ಒಂದು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಆ ಜಾಗಕ್ಕೆ CID ADGP ಆಗಿದ್ದಂಥ ಶರತ್ ಚಂದ್ರ ಅವರನ್ನು ಗುಪ್ತಚರ ಇಲಾಖೆಯ ಮುಖ್ಯಸ್ಥರನ್ನಾಗಿ ಮೇ 2023ರಲ್ಲಿ ಅಂತ್ಯದಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು. ಈಗ ಆ ಶರತ್ ಚಂದ್ರ ಅವರನ್ನು ನೇಮಕಾತಿ ವಿಭಾಗಕ್ಕೆ ವರ್ಗಾವಣೆಗೊಳಿಸಿ ಆ ಜಾಗಕ್ಕೆ ಹೇಮಂತ್ ನಿಂಬಾಳ್ಕರ್ ಅವರನ್ನು ಗುಪ್ತಚರ ಇಲಾಖೆಯ ADGP ಆಗಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ನೇಮಕ ಮಾಡಿದರೆ, ಜೊತೆಗೆ ಈಗೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ವಾರ್ತಾ ಇಲಾಖೆಯಲ್ಲಿ ಅದನ್ನು ಆಯುಕ್ತರಾಗಿ ಅದನ್ನು ಹೆಚ್ಚುವರಿ ಹೊಣೆಯನ್ನು ಕೂಡ ಅವರಿಗೆ ಅದನ್ನೇ ಮುಂದುವರಿಸೋಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಗೃಹ ಇಲಾಖೆಯ ವಿರುದ್ಧ ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ವೇಳೆ ಅಲ್ಲಿ ಈ ರೀತಿ ಗಲಾಟೆ ಆಗುತ್ತೆ ಅಂತ ಮುನ್ಸೂಚನೆ ಕಂಡು ಬಂದಿದ್ದರೆ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಬೇಕಾಗಿತ್ತು ಅನ್ನೋ ಆಕ್ಷೇಪಗಳು ಕೂಡ ಕೇಳಿ ಬಂದಿತ್ತು, ಮತ್ತು ವಿಪಕ್ಷಗಳು ಒಂದು ಆರೋಪವನ್ನು ಕೂಡ ಮಾಡಿದರು. ಅದ್ರ ಜೊತೆಗೆ ಕೇವಲ ಇದೊಂದೇ ಪ್ರಕರಣ ಅಲ್ಲ, ಅಂದರೆ ನಾಗಮಂಗಲ ಗಲಭೆ ಪ್ರಕರಣ ಅಷ್ಟೇ ಅಲ್ಲ. ಯಾಕಂದರೆ ಹುಬ್ಬಳ್ಳಿ ನೇಯ ಪ್ರಕರಣದಿಂದ ಹಿಡಿದು ಆಗ್ತಾ ಇರ್ತಕ್ಕಂಥ ಸಾಲು ಈ ಒಂದು ಕೋಮು ಗಲಭೆ ಪ್ರಕರಣಗಳು ಏನಿತ್ತು ಅವೆಲ್ಲವನ್ನು ಕೂಡ ಪರಿಗಣಿಸಿ ಎಲ್ಲೋ ಒಂದು ಕಡೆ ಸರ್ಕಾರ ಈ ಮಹತ್ವದ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಆದೇಶವೂ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ಒಂದು ಗುಪ್ತಚರ ಇಲಾಖೆಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಸರ್ಕಾರ ಈ ರೀತಿ ಮುಂದಾಯ್ತು ಅಥವಾ ಬೇರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಪ್ರೇಮ್,
ರವೀಶ್, ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡ್ತಾ ಹೇಳ್ತಾ ಇದ್ರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿ. ಈಗ ಅತಿ ದೊಡ್ಡ ತಲೆದಂಡ ಆಗಿರುವಂಥದ್ದು ಗುಪ್ತಚರ ವಿಭಾಗದ ಮುಖ್ಯಸ್ಥರ ವರ್ಗಾವಣೆಯಾಗಿದೆ. ಅಂದರೆ ಈ ಪ್ರಕರಣದ ಗಂಭೀರತೆ ಈಗ ಸರ್ಕಾರಕ್ಕೆಲ್ಲೋ ಅರ್ಥ ಆಗ್ತಾ ಇದೆಯಾ ಅಂತನ, ಹೇಗೆ ಅಂತ ಇದು? ಪ್ರೇಮ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಆ ಗಲಭೆ ಆದಂಥ ಪ್ರದೇಶದಲ್ಲೇ ಕಳೆದ ಬಾರಿಯೂ ಕೂಡ ಇದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಘಟನೆ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ. ಹಾಗೆ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗದಲ್ಲಿ ಗಣಪತಿ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಇದ್ದ ಮೇಲೆ ಮೆರವಣಿಗೆಗೆ ಅನುಮತಿ ಕೊಡುವಂತಾಗಲೂ ಕೂಡ ಕೆಲ ಷರತ್ತುಬದ್ಧ ನಿಯಮಾವಳಿಗಳನ್ನು ಹಾಕಿ ಅಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಮಾಡಬೇಕಾಗಿತ್ತು ಅನ್ನೋ ಆರೋಪ. ಆದರೆ ಅಲ್ಲಿ ಒಂದು ರೀತಿಯಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಿ ಈ ಒಂದು ರೀತಿಯಲ್ಲಿ ಆ ಮೆರವಣಿಗೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಕ್ಕೆ ಬಿಟ್ಟಿದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು, ಜೊತೆಗೆ ಆ ಒಂದು ಮಸೀದಿ ಜಾಗದಲ್ಲೂ ಕೂಡ ಬಂದೋಬಸ್ತ್ ಮಾಡದೇ ಇರತಕ್ಕಂಥದ್ದೇ ಇಷ್ಟೆಲ್ಲ ಗಲಭೆಗೆ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಜೊತೆಗೆ ಎಲ್ಲೋ ಒಂದು ಕಡೆ ಒಂದೇ ದಿನ ಅಂದರೆ ಅವತ್ತು ಗಣೇಶನ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಅವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಅಂದರೆ ಸುಮಾರು ಎಲ್ಲೋ ಒಂದು ಕಡೆ 1000ಕ್ಕೂ ಹೆಚ್ಚು ಕಡೆಗಳಲ್ಲಿ ಪ್ರದೇಶಗಳಲ್ಲಿ ಇತ್ತು ಅಂತಾರೆ. ಕೆಲವರು 500ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಮೆರವಣಿಗೆಯನ್ನು ಮಾಡೋದಿತ್ತು. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಆಗಿರಲಿಲ್ಲ ಅನ್ನೋದನ್ನು ಕೂಡ ಒಂದು ಪೊಲೀಸ್ ಇಲಾಖೆಯ ವರದಿಯ ಪ್ರಕಾರ ಬಂದಿರತಕ್ಕಂಥ ಮಾಹಿತಿ. ಆದಾಗ್ಯೂ ಕೂಡ ಈ ರೀತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಚ್ಚರವನ್ನು ವಹಿಸಬೇಕಾಗಿತ್ತು. ಮತ್ತು ಗುಪ್ತಚರ ಇಲಾಖೆ ಮೊದಲೇ ಅಲರ್ಟ್ ಮಾಡಬೇಕಾಗಿತ್ತು, ಇಂಥ ಪ್ರದೇಶಗಳಲ್ಲಿ ಈ ರೀತಿ ಸೂಕ್ಷ್ಮವಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಅದು ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲೇ ಈ ಗಲಭೆಗೆ ಕಾರಣ ಅನ್ನೋದು ಕೂಡ ಗೊತ್ತಾಗಿರ್ಬೋದು. ಹಾಗಾಗಿ ಪ್ರಾಥಮಿಕ ವರದಿಯನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ. ಬೆಳಿಗ್ಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ ಬಳಿಕ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಅಷ್ಟೇ ಗೃಹ ಸಚಿವರು ಹೇಳಿದರು ಇದೊಂದು ಆಕಸ್ಮಿಕ ಘಟನೆ ಅಂಥೇಳಿ. ಆಕಸ್ಮಿಕ ಘಟನೆ ಅನ್ನೋದಾಗಿದ್ದರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಅಮಾನತು ಯಾಕಾಯಿತು, ಈಗ ಗುಪ್ತಚರ ವಿಭಾಗದ ಮುಖ್ಯಸ್ಥರನ್ನು ವರ್ಗಾವಣೆ ಮಾಡಿದ್ದು ಯಾಕೆ, ಈ ರೀತಿ ಹಲವು ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ.